ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋದರ. ಆತ್ಮೀಯರೇ, ಈ ವಿದ್ಯುತ್ತನ್ನು ಖಾಸಗೀಕರಣ ಯಾಕೆ ಮಾಡಬೇಕು ಅಂಥೇಳಿ ಇವತ್ತು ಇಡೀ ನಾಡಿನ ತುಂಬ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ರೈತರು, ನೇಕಾರರು, ಬಡ ದುಡಿಯೋ ವರ್ಗದವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ರೀ ಖಾಸಗಿ ಅವ್ರು ಕೊಡ್ತೀರಿ? ಕಂಪ್ನಿಗಳು ಅನುಭವದಿಲ್ಲ ಅಂತಲ್ಲ, ಅವ್ರಿಗೆ ಲಾಭ ಆಗ್ತದೆ ಮಾಡಿರಿ, ಖಾಸಗೀಕರಣ ಮಾಡಿರಿ ಅಂತ. ಇಲ್ಲಿವರೆಗೆ ಏನಾಗಿದೆ ಖಾಸಗೀಕರಣದಿಂದ? ಶಿಕ್ಷಣ ವ್ಯವಸ್ಥೆ ಅಧ್ವಾನದ್ದು ಹೋಗ್ಬಿಟ್ಟರೆ ದುಡ್ಡಿದ್ದರೆ ಮಾತ್ರ ಕಲಿಯುವಂಥದ್ದಾಗಿದೆ ಇವತ್ತು. ಇನ್ನು ಕರೆಂಟು ಅದೇ ಪರಿಸ್ಥಿತಿ ಆಗುವಂಥದ್ದು, ವಿದ್ಯುತ್ತು ಅದೇ ಪರಿಸ್ಥಿತಿ ಆಗುವಂಥದ್ದು. ದುಡ್ಡಿದ್ದವ್ರು ಮಾತ್ರ ಉಪಯೋಗ ಮಾಡೋದು, ಉಳಿದವರೆಲ್ಲ ಗಾಳಿ ಮತ್ತೆ ಬೆಳಕಿಲ್ದ ಇರುವಂಥ ಪ್ರಸಂಗ ಮುಂದಿನ ದಿನದಲ್ಲಿ ಬರೋದ್ರಲ್ಲಿ ಎರಡು ಮಾತಾ ಇಲ್ಲ. ಅದಕ್ಕಾಗಿ ಇಡೀ ರೈತ ಸಮುದಾಯ, ಇಡೀ ನೇಕಾರ ಸಮುದಾಯ ಎದ್ದು ಪ್ರತಿಭಟನೆ ಮಾಡ್ತಾ ಇದೆ. ಇದಕ್ಕೆ ಎರಡೂ ಸರ್ಕಾರಗಳ ಕಾರಣ, ಕೇಂದ್ರ ಸರ್ಕಾರವು ಕಾರಣ, ರಾಜ್ಯ ಸರ್ಕಾರವು ಕಾರಣ. ಯಾಕಂದ್ರೆ ಇಲ್ಲಿ ಎರಡೂವರೆ ಸರ್ಕಾರಗಳು ಒಬ್ಬರನ್ನು ಬಟ್ ಮಾಡೋದಷ್ಟೇ. ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ತೀವಿ, ನಾವು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಡಿಸ್ರಿ, ಇವ್ರನ್ನ ಬಿಡಿಸ್ರಿ. ಯಾರನ್ನ ಬಿಡಿಸೋದ್ರಿ? ಖಾಸಗಿ ಅವ್ರಿಗೆ ಕೊಟ್ಟರಪ್ಪ ಅಂತಂದ್ರೆ ಖಾಸಗಿ ಅವ್ರು ತಮ್ಮ ಲಾಭ ಉದ್ಯೋಗ ಮಾಡ್ಕೊಳ್ತಾರೆ, ಲಾಭ ಕೊಡಲಿಲ್ಲಪ್ಪ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಯಾಕೆ ಬೇಕಾಯ್ತಾರೆ ಲೋಕ ಕಲ್ಯಾಣದ ಕೆಲಸ? ಈಗಾಗಲೇ ಪ್ರತಿಯೊಂದು ಕ್ಷೇತ್ರದಲ್ಲಿ ಖಾಸಗಿಯವ್ರಿಗೆ ಕೊಟ್ಟು 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 ಇಲ್ಲೆಲ್ಲ ಯಾರನ್ನ ಬೆಳೆಸಿದ್ರಿ ಅನ್ನೋದನ್ನ ಇವತ್ತು DKC ಅವರಾಗಿರ್ಬೋದು, ಮೇಲೆ ಮೋದಿ ಅವರಾಗಿರ್ಬೋದು ವಿಚಾರ ಮಾಡಬೇಕಾಗಿದೆ. ಅದರಲ್ಲಿ ಜನ ಕೇಳ್ತಾ ಇದ್ದಾರೆ, ನಿಧಾನಕ್ಕೆ ರೊಚ್ಚಿಗಳ್ತಾ ಇದ್ದಾರೆ. ಇದರ ಭಾಳ ಗಮನದಲ್ಲಿ ಇಡಬೇಕಾಗಿದೆ ಸರ್ಕಾರಗಳು, ಎರಡೂ ಸರ್ಕಾರಗಳು. ಇನ್ನೊಂದು ಇತ್ತೀಚೆಗೆ ಮಾಲಿಂಗಪುರದಲ್ಲಿ ನೇಕಾರರೆಲ್ಲ ಒಕ್ಕಟ್ಟಾಗಿ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದಾರೆ. ನೇಕಾರ ಹೌದು ಬದುಕು ಅದ್ರ ಮೇಲೆ ಆದರೆ ಪಾಪ ಮತ್ತೊಂದು ಬದುಕಿಲ್ಲ ನೇಕಾರರಿಗೆ, ಬಡ ನೇಕಾರರಿಗೆ. ದುಡಿಬೇಕು, ಅವತ್ತು ಸಂಜೆ ಊಟ ಮಾಡಬೇಕು, ಅಷ್ಟೇ ಪರಿಸ್ಥಿತಿ ಅದ. ಅವ್ರಿಗೆ ಯಾವುದೇ ಸವಲತ್ತಿಲ್ಲ. ಖಾಸಗಿಯವ್ರು ಯಾಕೆ ಇವ್ರಿಗೆ 30 ಕೊಡ್ತಾರೆ ಕರೆಂಟ? ರೈತರಿಗೆ ಯಾಕೆ 30 ಕೊಡ್ತಾರೆ, ಪುಕೆಟಾಗಿ ಕೊಡ್ತಾರೆ ಈ ಖಾಸಗಿ ಅವರು? ಹೋಗಿ ಖಾಸಗಿಯಿಂದ ಏನಾದರೂ ದೇಶ ಇಲ್ಲಿವರೆಗೆ ಉದ್ಧಾರ ಆಗ್ಯದನ? ಯಾವ ಕ್ಷೇತ್ರ ಉದ್ಧಾರ ಆಗಿದೆ ರೀ ಅಂತ ಅವ್ರು ಕೇಳ್ತಾ ಇದ್ದಾರೆ ರೈತರು. ಮತ್ತು ಅದೇ ಕಾಲಕ್ಕೆ ನೇಕಾರರು ರೈತರ ಪರವಾಗಿ ಉತ್ತರ ಕನ್ನಡದ ಈಗಾಗಲೇ ಹೆಸರುವಾಸಿಯಾದಂಥ ನಮ್ಮ ಶಶಿಕಾಂತ್ ಗುರೂಜಿ ಅವರು, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸ್ಪಷ್ಟವಾಗಿ ಕೇಳ್ತದೆ, ರೈತರಿಗೆ ಹಾನಿ ಅದ, ಇದು ಬಂದ್ ಮಾಡ್ರಿ. ರಾಯಭಾಗದಲ್ಲಿ ಅಲ್ಲ ಇಲ್ಲೆಲ್ಲ ಪ್ರತಿಭಟನೆ. ನೀರಾವರಿ ಪಾಪ ಇರೋದನ್ನ ಕರೆಂಟ್ ಮೇಲೆ ನೀರು ಬಂದು ಹರಿವಿ ಅಂಥದ್ದಾಗ್ಯದ. ಇವ್ರು ಡಿಸೈಲ್ ಮತ್ತೊಂದು ಹಾಕಿ ಮಾಡ್ತಾರಪ್ಪ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಖರ್ಚು ಬರ್ತದೋ ರೈತಗೆ? ಅವ್ಗೆ ಲಾಭ ಇಲ್ಲ, ಮಾರ್ಕೆಟ್ ಇಲ್ಲ ಪಾಪ ರೈತಗೆ. ಅವು ಎಲ್ಲಿ ತುಂಬ್ತಾರೆ ರೈತ? ಅದೇ ಕಾಲ ನೇಕಾರಿಗೂ ಸಹಿತ ಅದೇ ಪರಿಸ್ಥಿತಿ ಇದೆ, ದುಸ್ಥಿತಿ ಅದ. ಇವತ್ತು ಹೋಗಿರಿ ರಬಗಾಯಿ ಬನಟ್ಟಿ, ಮಾಲಿಕ್ಪುರ್, ಗುಳೇದಗುಡ್ಡೆ, ಇನ್ನೊಂದು ಕಡೆ ಎಲ್ಲಿಲ್ಲದ ಇವಾಗ ಬೆಂಗಳೂರು ಕಡೆ ಹೋಗಿರಿ, ರೈತರ ಜೊತೆಗೆ ನೇಕಾರರ ಸಹಿತ ಪರಿಸ್ಥಿತಿ ಅಧ್ವಾನದ್ದು ಹೋಗ್ಬಿಡೋದು, ಬದುಕು ಕಷ್ಟ ಆಗ್ಯದ. ಅದಕ್ಕೆ ಇವತ್ತು ಅವ್ರು ಪ್ರತಿಭಟಿಸ್ತಾ ಇದ್ದಾರೆ, ಇನ್ನುಳಿದವ್ರು ಪ್ರತಿಭಟಿಸ್ತಾ ಇದ್ದಾರೆ. ಮತ್ತು ಬಡವರಿಗೂ ಸಹಿತ ಕರೆಂಟ್ ಕೊಡೋ ಶಕ್ತಿ ಇಲ್ಲ. ಏನೋ ಇವತ್ತು 30 200 ಯೂನಿಟ್ ತನಕ ಕೊಡ್ತಾ ಇದ್ದಾರೆ, ಅದು ಎಂದು ಬಂದಾಗ್ತದೋ ಗೊತ್ತಿಲ್ಲ. ಇನ್ನು ಖಾಸಗಿಯವ್ರು ಬಂದಾಗ ಅವ್ರು ಯಾಕೆ ಕೊಡ್ತಾರೆ ರೀ? ಸರ್ಕಾರರಿಗೆ ಏನು ಮಾಡ್ತಾರೆ ಮಾಡ್ಲಿಕ್ಕೆ ಸಾಧ್ಯದ? ಖಾಸಗೀಕರಣ ಇದು ಇಲ್ಲಿವರೆಗೆ ನಮ್ಮ ದೇಶದ ಮಗ್ಲ ಮುರಿದು ಬಿಟ್ಬಿಟ್ಟದು. ಯಾಕಂತಂದ್ರೆ ಟ್ಯಾಕ್ಸ್ ತೊಗೊಳೋದೇನು ಸುಳ್ಳಾಗೋದು ನಮ್ಮಿಂದ. ಸಿಕ್ಕಾಪಟ್ಟೆ ಟ್ಯಾಕ್ಸ್ ಇರ್ತೀರಿ, ಇಂಡೈರೆಕ್ಟ್ ಟ್ಯಾಕ್ಸು, ಅದು ಇದು. ಒಂದಿಷ್ಟು ದುಡ್ಡು ಗಳಿಸೋರ ಕಡೆಯಿಂದ ಅವ್ರಿಗೂ ಉಳಿಗೊಳ್ಳೋದಿಲ್ಲ. ಮಧ್ಯಮ ವರ್ಗದವ್ರು ಏನೋ ಸ್ವಲ್ಪ ನೌಕರದಾರರು ಇರ್ತಾರೆ, ಮತ್ತೆ ಅವ್ರ ದುಡ್ಡನ್ನು ಅವ್ರನ್ನೂ ಹರ್ಕೊಳ್ತೀರಿ. ಮತ್ತು ಇವರಂತೆ ಪ್ರತಿಯೊಂದು ಟ್ಯಾಕ್ಸ್ ಕೊಡಲೇಬೇಕು. ದುಡಿಯೋ ವರ್ಗದವರು ಟ್ಯಾಕ್ಸ್ ಕಸ್ಕೊಳ್ತೀರಿ. ಕರೆಂಟ್ ಕಡಿಮೆ ರೇಟ್ನಲ್ಲಿ ಅದು 2 ಯೂನಿಟ್ ಇವತ್ತು ಕರ್ನಾಟಕ ಸರ್ಕಾರ ಕೊಡ್ಲಿಕ್ಕತ್ತದ. ಅದು ಖಾಸಗಿಯವ್ರು ಕೊಟ್ರಪ್ಪ ಅಂದ್ರೆ ಅವರು ಮತ್ತು ಅದಕ್ಕೆ ತುಟ್ಟಿ ಮಾಡಿ, ಅದು ಅಥವಾ ತುಟ್ಟಿ ಅಂತಿರೋ ಏನಂತಾರೆ ಅದಕ್ಕೆ ಹೈಪ್ ಮಾಡಿ ರೇಟನ್ನು ಅವ್ರು ನಮ್ಮ ಹಂಚ್ಲಿಕ್ಕೆ ಇದ್ರೆ ಅದೇನು ಸರ್ಕಾರ ಕೊಟ್ಟರು ಸದ ಆ ದುಡ್ಡು ಎಲ್ಲಿ ವಸೂಲು ಮಾಡೋರು ನೀವು? ನಮ್ಮ ಕಡೆಯಿಂದ. ಇವತ್ತು ಅದಕ್ಕಾಗಿ ಇವತ್ತೆಲ್ಲ ಇಡೀ ರೈತ ಸಮುದಾಯ, ನೇಕಾರ ಸಮುದಾಯ, ದುಡಿಯುವ ವರ್ಗ ಪ್ರತಿಭಟನೆ ಶುರು ಮಾಡಿದ್ದಾರೆ, ಬೀದಿಗಿಳಿತಾ ಇದ್ದಾರೆ. ಯಾಕಂತಂದ್ರೆ ಈಗ ರೈತರು ಸಾಕಷ್ಟು ನೀವು ರಾಷ್ಟ್ರ ಮಟ್ಟದಲ್ಲಿ ಉಳಿದಿರಿ. 3 ಕಾಲೇ ಕಾನೂನು ಸಲ 1 ವರ್ಷ ಹೋರಾಟ ಮಾಡಿದರು, ದಿನ ಸ್ತಬ್ಧ ಮಾಡಿದ್ದಾರೆ ಅಷ್ಟೇ. 400 ಪಾರ್ ಆಗಿದ್ರೆ ಇವತ್ತು ಅದು ಕಾನೂನಾಗಿ ಹೋಗ್ತಿತ್ತೇನೋ. ಯಾಕಂದರೆ 362 ಬೇಕಾಗ್ಯದ ನಮ್ಮ ಮೋದಿ ಸರ್ಕಾರಕ್ಕೆ, ಮೋದಿ ಅವ್ರಿಗೆ. ಯಾಕಂದ್ರೆ 362 ಆಯ್ತಪ್ಪ ಅಂತಂದ್ರೆ 2/3 ಮೆಜಾರಿಟಿ ಆಗ್ತದೆ. ಡಿಲಿಮಿಟೇಷನ್ ಆ್ಯಕ್ಟ್ ಅಂದ್ರೆ ಕ್ಷೇತ್ರ ಮರುವಿಂಗಡಣೆ 543 ದಿನ 800 ಮೇಲ್ಪಟ್ಟು ಮಾಡಿಕೊಂಡು ಉತ್ತರ ಭಾರತದ ಎಲ್ಲ ನಮ್ಮ ಆಯ್ಕೆಯನ್ನು ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ SIR ಅವ್ರ ಜೊತೆಗದ, ಅಂದ್ರೆ ಎಲೆಕ್ಷನ್ ಕಮಿಷನ್ ಅವ್ರ ಜೊತೆಗದ. ಕೋರ್ಟಿಗೆ ಹೋದ್ರೆ ಕೋರ್ಟ್ ಎಲೆಕ್ಷನ್ ವಿಷಯದಲ್ಲಿ ಎಂಟ್ರಿ ಆಗೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನ್ಯಾಯಾಂಗ ಅವ್ರ ಪರ ಅದ. ಮುಂದೆ ಈ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡುವಂಥದ್ದು 2-1, 2 ಸರ್ಕಾರ, 1 ವಿರೋಧ ಪಕ್ಷ. ಮತ್ತು ಸಹಜವಾಗಿ ಗೆಲ್ತದ. ಮತ್ತು ಗೆಲ್ಲುವ ಅವಕಾಶ ಹೆಚ್ಚು ಮಾಡ್ಕೊಳ್ತಾ ಇದ್ದೇವೆ ವಿನಃ ಬಡವರಿಗಾಗಿ ಒಂದು ವಿದ್ಯುತ್ ಆಗಲಿ, ಒಂದು ಶಾಲೆ ಆಗಲಿ, ಒಂದು ಆರೋಗ್ಯ ಆಗಲಿ ಕೊಡೋಲ್ಲ. ಏನೋ ಒಂದಿಷ್ಟು ನಾವು ಆಯುಷ್ಮಾನ್ ಭಾರತ್ ಕೊಟ್ಟಿವಿ ಅಂತ ಎಷ್ಟು ಜನಕ್ಕೆ ಹೋಗಿ ಮುಟ್ಟಿದ್ರಿ ಅದು. ಇನ್ನೂ ಅನೇಕ ನಾವು ಮುದ್ರಾ ಲೋನ್ ಕೊಟ್ಟಿವಿ,
40 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿವಿ. ಯಾರಿಗೆ ಕೊಟ್ಟಿದ್ದೀರಿ? ಎಷ್ಟು ಉದ್ಯೋಗ ಅದು ಎಲ್ಲಿ ಸೃಷ್ಟಿಯಾಗಿದೆ ತೋರಿಸ್ರಿ ಅವ್ರನ್ನ. ಅದಕ್ಕೆ ತೋರಿಸ್ತಾ ಇರಲಿಲ್ಲ. ಕೆಲವು ಜನ ಬುದ್ಧಿವಂತರು ಅಥವಾ ಅನುಕೂಲಸ್ಥರು ಅಥವಾ ಮೇಲ್ವರ್ಣೀಯ ಜನ್ಯ ಜಾತಿ ಜನ ಅವ್ರಿಗೆಂತ ಅಲ್ಲ, ಈವನ್ ಮೇಲ್ವರ್ಗದ ಜನರು ಲಾಭ ಹೊಡ್ಕೊಂಡಿದ್ದಾರೆ. ಬಡವರಿಗೆ ಮುಟ್ಟೇ ಇಲ್ಲದು. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ? ನಾ ಇವತ್ತು ಕೇಳ್ತಾ ಇರುವಂಥ ಮುದ್ರಾ ಲೋನದಿಂದ ಈ ದೇಶದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದ್ದಾವ? ಎಲ್ಲಿದಾವೆ ರೆಕಾರ್ಡ್ಸ್ ಅವು? ಒಟ್ಟಿನಲ್ಲಿ ಸುಳ್ಳು ಹೇಳೋದು ಅಂತಂದರೆ ಈಗ ಈಗ ವಿದ್ಯುತ್ತನ್ನು ಖಾಸಗಿಯವ್ರಿಗೆ ಕೊಟ್ಟ ಇನ್ನೂ ತುಟ್ಟಿ ಮಾಡಿ ಇನ್ನಷ್ಟು ನರಕ ಮಾಡ್ತಾರೆ ನಮ್ಮ ಬದುಕನ್ನು ಅಂತೇಳಿ ಇವತ್ತು ಜನ ಬೀದಿಗೆ ಬರ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇದ್ರಲ್ಲಿ ಲಕ್ಷ ಹಾಕಬೇಕಾಗಿದೆ. ಮೊದಲು ಉಳಿಸ್ಬೇಕಾಗಿದೆ. ದುಡಿಯುವ ವರ್ಗವನ್ನು ಉಳಿಸ್ಕೊಳ್ರಿ. ರೈತರ ಒಂದು ವೇಳೆ ನೀವು ನಿಮ್ಗೆ ಭೂಮಿ ಕೊಡ್ಲಿಕ್ಕೆ ಆಗದೆ ಇದ್ದರೆ, ವಿದ್ಯುತ್ತಿನ ರೈತರು ಕೊಡದೆ ಹೋದ್ರೆ, ರೈತ ಬೆಳೆದೇ ಹೋದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ರೀ? ಇವತ್ತು ಎಲ್ಲ ನಮ್ಮಲ್ಲಿ ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಏನೂ ಇಲ್ಲ. ಇನ್ನೊಂದುಗಳು ತರಿಸ್ಕೊಳ್ಳೋದು ನಾವೆಲ್ಲ MSME ಬಂದಾಗಿದ್ದಾವೆ, ದೊಡ್ಡ ಇಂಡಸ್ಟ್ರಿಗಳು ಬಂದಾಗಿದ್ದಾವ್ರಿ. ಏನೂ ಇಲ್ಲ. ಪ್ರೈವೇಟ್ದವ್ರಿಗೆ ಕೊಟ್ಟು ಕೂತ್ಬಿಟ್ಟಿದ್ರಿ. PSUಗಳು ಒಂದು PSU ಮೋದಿಯವ್ರು ಬಂದಾಗ ಒಂದು PSU ಊಟಾಕಿಲ್ಲ. ಪಬ್ಲಿಕ್ ಸರ್ವಿಸದಲ್ಲಿದ್ದಂಥದ್ದು ಯೂನಿಟ್, ಸಾರ್ವಜನಿಕ ರಂಗದ ಯೂನಿಟ್ಗಳನ್ನ ಹಾಕ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಮನುಷ್ಯಗೆ ಬೇಕಾದ ಬಟ್ಟೆ, ಊಟ ಅನ್ನೋದು ಬಟ್ಟೆ ಬೇಕು. ಬಟ್ಟೆ ಇಂಡಸ್ಟ್ರಿ ಎಲ್ಲ ಹಾಳಾಗಿ ಹೋಗಿದೆ. ಹೊರಗಿನ ತರಿಸುವಂಥದ್ದು. ನಮ್ಮ ನೇಕಾರರೆಲ್ಲ ಬೀದಿ ಬಿದ್ದಿದ್ದಾರೆ ಇವತ್ತು. ಈ ನೇಕಾರರು ಮತ್ತು ರೈತರು ಬೀದಿ ಬಿದ್ದಿದ್ದಾರೆ ಇವತ್ತು. ರೈತರು ಅಕ್ಷರಶಃ ಅವ್ರಿಗೆ ಏನಪ್ಪ ಅಂತ ಬದುಕು ನರಕದಂಗೆ ಆಗ್ಯದ ರೀ. ವಾಣಿಜ್ಯ ಬೆಳೆ ಕಬ್ಬು ಅಂತ ಹೇಳಿದ್ರಿ, ಅದ್ರ ರೇಟ ಬರೋದಿಲ್ಲ. 4,500 ರೂಪಾಯಿ ಖರ್ಚು ಮಾಡೋದನ್ನ ರೈತ ಬರೀ 3,300 ರೂಪಾಯಿ ಕೊಡ್ತೀರಿ. ಅದು ದೊಡ್ಡ ಕೊಟ್ಟಿವಪ್ಪ ನಾವು ಹೇಳ್ತೀರಿ. ಅದರಲ್ಲೂ 50 ರೂಪಾಯಿಗಳನ್ನು ಈ ಫ್ಯಾಕ್ಟ್ರಿ ಅವ್ರು ಕೊಡೋಕೆ ಹಿಂದೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಖಾಸಗೀಕರಣದಿಂದ ನಮ್ಮ ದುಡಿಯುವ ವರ್ಗಕ್ಕೆ ಲಾಭ ಆಗೋಕ್ಕಿಂತಲೂ ಹಾನಿನೇ ಹೆಚ್ಚಾಗ್ಯದ. ಅವ್ರ ಬದುಕು ನರಕಾಗ್ಯದ. ಇದು ಸುಳ್ಳಿಲ್ರಿ. ಪರ್ ಕ್ಯಾಪಿಟಲ್ ಇನ್ಕಮ್ ನಾವು 150 ಆಗಿ ನಂಬರ್ದಲ್ಲಿ ಇದ್ದೀವಿ. ಏನೋ ಜಗತ್ತಿನಾಗ ಈಗ 6ನೇ ನಂಬರ್ ಶ್ರೀಮಂತ ಹೇಳಿದ್ರಿ. ಯಾರು ಅವ್ರು 6 ನಂಬರ್ ಶ್ರೀಮಂತ ಇದ್ದವರು? ಇಲ್ಲಿಯ ಕಾರ್ಪೊರೇಟ್ಗಳು, ಇಲ್ಲಿಯ ಬಂಡವಾಳಶಾಹಿಗಳು, ಇಲ್ಲಿಯ ನೌಕರದಾರರು ಶ್ರೀಮಂತ ಇದ್ದಾರೆ. ಕೇವಲ 10% ಒಳಗಿದ್ದಾರೆ ಎಲ್ಲರೂ. ಕಾರ್ಪೊರೇಟ್ನಂತೆ 1% ಕಡಿಮೆ ಇದ್ದಾರೆ. ಇವ್ರ ಮಧ್ಯದಲ್ಲಿ ಇಡೀ ಒಂದು ಅರ್ಥವ್ಯವಸ್ಥೆ ಡಿವಿಷನ್ ಆಗಿ ಹೋಗ್ಯದ, ಹರಿದು ಹೋಗ್ಯದ. ಅದಕ್ಕಾಗಿ ಇವತ್ತು ಹೇಳುವಂಥದ್ದು ನಮ್ಮ ರೈತರು ಮತ್ತು ನೇಕಾರರು ಇವತ್ತು ಹೋರಾಟಕ್ಕೆ ಹೊರಗೆ ಬರ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಇಲ್ಲೇ ಏನಪ್ಪ ಅಂತಂದ್ರೆ ಈ ವಿದ್ಯುತ್ ಖಾಸಗೀಕರಣ, ಮತ್ತೊಂದು ಖಾಸಗೀಕರಣ, ಶಿಕ್ಷಣ ಖಾಸಗೀಕರಣ ಮಾಡಿ ಇವತ್ತು ನೋಡ್ರಿ ನೀವು ಪರಿಸ್ಥಿತಿ ಏನಾಗಿದೆ ಅಂತೇಳಿ. ಇವತ್ತು ಇವತ್ತು CBSE ಪರೀಕ್ಷೆಗಳು ಯಾವ ರೀತಿಯಾಗಿ ಇವು ಆಗ್ತಾ ಇದ್ದಾವೆ, ಲೀಕ್ ಆಗ್ತಾ ಇದ್ದಾವೆ ಪೇಪರ್ಗಳು. ಯಾಕಂದರೆ ದುಡ್ಡಿದ್ದಂಥವ್ರು ಲೀಕ್ ಮಾಡಿಸ್ತಾರೆ ದುಡ್ಡು ಕೊಟ್ಟು. ಆ ಮೂಲ ಹಿಡಿದಾರ ಸುಮ್ಮನೆ ಯಾರ್ಯಾರು ಹಿಡ್ಕೊಂಡು ಅದನ್ನು ಮತ್ತೆ ಡೇಟ್ ಮುಂದೆ ಹಾಕಿಸೋದು, ಹೋಗಿ ಮತ್ತೊಂದು ಎಕ್ಸಾಮ್ ಕೊಟ್ಟಂಗೆ ಮಾಡಿ ಏನೇನೋ ಮಾಡ್ತಾ ಇದ್ದೀರಿ. ಆದರೆ ತಪ್ಪಿತಸ್ಥರು ಯಾರಿಗೆ ಒಬ್ಬರಿಗೆ ಅವ್ರು ಶಿಕ್ಷೆ ಆಗ್ಯದನ. ಧರ್ಮೇಂದ್ರ ಪ್ರಧಾನರಿಗೆ ಎಲ್ಲರೂ ಬೆನ್ನು ಹತ್ತಿದ್ದಾರೆ ಇವತ್ತು. ಯುವಕರು, ಹುಡುಗರು, ಜಂಜಿಗಳು ರಾಜೀನಾಮೆ ಕೊಡಿಸಿರುತ್ತೆ. ಇವತ್ತಿಗೂ ಇಲ್ಲ, ಮೂಲ ಹುಡುಕ್ತಾ ಇಲ್ಲ. NTA ಮೂಲ ಅಧಿಕಾರಿಗಳು ಯಾರಪ್ಪ, ಇದ್ರ ಮೂಲ ಕಾರ್ಯಕರ್ತರು ಯಾರು, ಒಬ್ರಿಗೆ ಶಿಕ್ಷೆ ಆಗಿಲ್ಲ ಇಲ್ಲಿವರೆಗೆ. ಅದು ಸಹಿತ ದೊಡ್ಡ ಚರ್ಚೆ ಅದ. ಇಂಥ ಪ್ರಸಂಗದಲ್ಲಿ ಈ ವಿದ್ಯುತ್ತನ್ನು ಖಾಸಗಿಯವ್ರಿಗೆ ಕೊಟ್ಟ ಈ ಎಲ್ಲ ದುಡಿಯುವ ವರ್ಗವನ್ನು ಎಲ್ಲಿ ನೂಕುತ್ ಮಾಡಿದ್ದೀರಿ? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸರ್ದಾರರೇ ಅಂತ ಜನ ಕೇಳ್ತಾ ಇದ್ದಾರೆ, ಅಂತ ನೇಕಾರರು ಕೇಳ್ತಾ ಇದ್ದಾರೆ, ಅಂತ ರೈತರು ಕೇಳ್ತಾ ಇದ್ದಾರೆ, ದುಡಿಯುವ ವರ್ಗದವ್ರು ಕೇಳ್ತಾರೆ. ಇವತ್ತು ಉತ್ತರಿಸೋ ಕಾಲ ಬಂದದ. ದಯವಿಟ್ಟು ಈ ದಿಶೆಯಲ್ಲಿ ಖಾಸಗೀಕರಣ ವಿದ್ಯುತ್ತನ್ನು ಮಾಡೋದು ದೊಡ್ಡ ಅಪರಾಧಿ ಹೆಜ್ಜೆ ಆಗ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದು ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಕೇಳೋ ಪ್ರಯತ್ನ ಮಾಡಿರಿ. ಇಲ್ಲಿ ನೋಡಿರಿ, ಸಿದ್ದು ಸೌದಿಯವರು ಬಾಲಿಂಗಪುರದಲ್ಲ ನೋಡಿದರೆ ಘಟನೆಗಳಿಗೆ ನಿಮ್ಮ ಜೊತೆ ಕಾಣ್ತದದು. ಅವರಿಂದ ಇಲ್ಲ ಮೋದಿಯವರು ಕಾರಣ ಅಂತಂದಾಗ ಆ ಪಕ್ಷದಲ್ಲಿ ನಿಲ್ಲಾರ್ದು ಹೋಗಿಬಿಟ್ರು. ಅದು ಇನ್ನೊಮ್ಮೆ ಚರ್ಚೆ ಮಾಡುವಂಥ ವಿಷಯ ಅದ. ಅಂದ್ರೆ ಯಾರು ಕೇಳಿಸ್ಕೊಳ್ತಾ ಇಲ್ಲ. ಕೇಂದ್ರದವ್ರು ಹೇಳೋದು ರಾಜ್ಯಗಳ ಮೇಲೆ, ರಾಜ್ಯದವ್ರು ಹೇಳೋದು ಕೇಂದ್ರಗಳ ಮೇಲೆ. ಇವರಿಬ್ಬರು ಬಂದು ಸಾವಿರ ರೀ. ಮದ್ದಾನೆ ಗುದ್ದಾಡಿ ಕೊಡುವಾಗ ಎದ್ದೋಡಿ ಗುಬ್ಬಿ ಬೇಡಿ ಅಂತದ್ದು ಪೆದ್ದಲ್ಲವೇನೇ ಈ ಸರಸ್ತಿ ಅಂತೇಳಿ ನಮ್ಮ ಕೈಗಳೊಬ್ರು ಕೇಳ್ತಾ ಇದ್ದಾರೆ. ಹಂಗೆ ಇವತ್ತು ದುಡಿ ವರ್ಗದವ್ರು ಪೆದ್ದರಾಗಿಬಿಟ್ಟಿದ್ದಾರೆ. ಇವ್ರು ಓಟಾಕೆ ಹುಚ್ಚರಾಗಿಬಿಟ್ಟಿದ್ದಾರೆ, ಬದುಕನ್ನು ಕಳ್ಕೊಂಡಿದ್ದಾರೆ ಅಂತ ನಿಮಗೆ ಒಮ್ಮೆಯಾದರೂ ಅನ್ನಿಸ್ತಾನ ಅಂತ ರೈತರ ಮತ್ತು ನೇಕಾರ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನೀವು ಅರ್ಥ ದೇಶದ ಸತ್ಯಕ್ಕಾಗಿರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ
ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.